ನಮಸ್ತೆ, ನಾನು ನಿಮ್ಮ ಕನ್ನಡ ಶಿಕ್ಷಕಿ ಸವಿತಾ ಪತ್ತಾರ್. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವ್ಯಂಜನಗಳು. ಕನ್ನಡ ವರ್ಣಮಾಲೆಯಲ್ಲಿ ವ್ಯಂಜನಗಳಲ್ಲಿ 7 ವಿಧಗಳಿವೆ. ವರ್ಗೀಯ ವ್ಯಂಜನಗಳು, ಅವರ್ಗೀಯ ವ್ಯಂಜನಗಳು. ವ್ಯಂಜನಗಳೆಂದರೆ ಸ್ವತಂತ್ರವಾಗಿ ಉಚ್ಚರಿಸಲು ಸಾಧ್ಯವಿರಲಾರದಂತಹ ಅಕ್ಷರಗಳನ್ನು ವ್ಯಂಜನಾಕ್ಷರಗಳೆಂದು ಕರೆಯುತ್ತೇವೆ. ಈ ವ್ಯಂಜನಾಕ್ಷರಗಳಲ್ಲಿ ಬರುವಂತಹ ಅಕ್ಷರಗಳಿಗೆ ಸ್ವರಾಕ್ಷರದ ಸಹಾಯದಿಂದ ಉಚ್ಚರಿಸಲು ಸಾಧ್ಯವಾಗದಂತಹ ಅಕ್ಷರಗಳಿಗೆ ಏನಂತ ಕರಿತೀವಿ ಅಂದ್ರೆ ವ್ಯಂಜನಗಳು ಅಂತೇಳಿ ಕರಿತೀವಿ. ಈ ವ್ಯಂಜನದಲ್ಲಿ 2 ವಿಧಗಳನ್ನಾಗಿ ನೋಡಿದಾಗ ವರ್ಗೀಯ ವ್ಯಂಜನಗಳಲ್ಲಿ ಮತ್ತೆ 3 ವಿಧಗಳನ್ನಾಗಿ ನೋಡ್ತೀವಿ. 3 ವಿಧಗಳು ಯಾವುವು ಅಂದ್ರೆ ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ ಅಂತೇಳಿ ಇದ್ದಂತಹ 25 ಅಕ್ಷರಗಳಲ್ಲಿ 3 ಭಾಗಗಳನ್ನಾಗಿ ಮಾಡುತ್ತೇವೆ. ಅಲ್ಪಪ್ರಾಣವಾಗಿ ಕ, ಚ, ಟ, ತ, ಪ ಇದು ಅಕ್ಷರದ 25 ಅಕ್ಷರಗಳಲ್ಲಿ ವರ್ಗೀಯ ವ್ಯಂಜನಗಳಲ್ಲಿ ಬರುವಂತಹ ಮೊದಲನೆಯ ವರ್ಗದ ಅಕ್ಷರಗಳು. ಅದೇ 3ನೇ ವರ್ಗದ ಅಕ್ಷರಗಳು ಗ, ಜ, ಡ, ತ, ಪ ಇವುಗಳನ್ನ ಅಲ್ಪಪ್ರಾಣಗಳು ಅಂತೇಳಿ ಕರಿತೀವಿ. ಅಂದ್ರೆ ಒಂದೇ ಮಾತ್ರಾ ಕಾಲದಲ್ಲಿ ಉಚ್ಚರಿಸುವಂತಹ ಅಕ್ಷರಗಳನ್ನ ಅಲ್ಪಪ್ರಾಣಗಳು ಅಂತೇಳಿ ಕರಿತೀವಿ. ಇನ್ನ ಮಹಾಪ್ರಾಣ ಅಕ್ಷರಗಳು ಈ ವರ್ಗದ 2ನೆಯ ಅಕ್ಷರ ಕ, ಚ, ಟ, ತ, ಪ. ಈ ವರ್ಗದ 4ನೆಯ ಅಕ್ಷರ ಗ, ಜ, ಡ, ತ, ಪ. ಇದು ಅಲ್ಪಪ್ರಾಣ. ಮಹಾಪ್ರಾಣ ಕೊನೆಯದಾಗಿ ಬರುವುದು ಯಾವುದಂತಂದ್ರೆ ಅನುನಾಸಿಕಗಳು. ಅಂದ್ರೆ ವರ್ಗೀಯ ವ್ಯಂಜನದಲ್ಲಿ 5ನೇ ಅಕ್ಷರಗಳಾಗಿ ಬರುವಂತದ್ದು ಯ, ಯ, ನ, ನ, ಮ ಅಕ್ಷರಗಳು. ಒಟ್ಟಾರೆಯಾಗಿ ವರ್ಗೀಯ ವ್ಯಂಜನಗಳು 25. ಇನ್ನ ಅವರ್ಗೀಯ ವ್ಯಂಜನಗಳು 9 ಬರುತ್ತದೆ. ಅವ್ಯಾವ ಅಂದ್ರೆ ಯ, ರ, ಲ, ವ, ಶ, ಶ, ಸ, ಹ, ರ. ಹೀಗೆ ಒಟ್ಟಾರೆಯಾಗಿ ವ್ಯಂಜನಾಕ್ಷರಗಳಲ್ಲಿ 34 ವ್ಯಂಜನಾಕ್ಷರಗಳು. ಅದರಲ್ಲಿ ವರ್ಗೀಯ ವ್ಯಂಜನಗಳು 25, ಅವರ್ಗೀಯ